ಇನ್ನೊಂದು ವಿಚಾರ, ಈ ಕಾಂಗ್ರೆಸ್ನವರು 2023 ಚುನಾವಣೆಗಿಂತ ಮೊದಲು ಊರೂರಲ್ಲಿ ತಮಟೆ ಹೊಡೆಯೋದು. ಬೆಂಗಳೂರಲ್ಲಂತೂ ಡಿ ಕೆ ಶಿವಕುಮಾರ್ ಅವರು ಒಂದು ಡೋಲು, ಇನ್ನು ಸಿದ್ದರಾಮಯ್ಯನವರು ಒಂದು ಡೋಲ್ ಇಟ್ಕೊಂಬಿಟ್ಟು ಏನು ತಮಟೆ ಹೊಡೆದ್ರು, ಹಿಂದಿ ಇಂಪೋಸಿಷನ್ನು, ಹಿಂದಿ ಏರಿಕೆ ಅಂದರು. ಸಿದ್ದರಾಮಯ್ಯನವರೇ, ನಾನೇನು ನಿಮಗೆ ಉದಯಗಿರಿನಲ್ಲಿರೋರಿಗೆ, ಶಿವಾಜಿನಗರದಲ್ಲಿರೋರಿಗೆ, ಗುರಪ್ಪನ ಪಾಳ್ಯದಲ್ಲಿರೋರಿಗೆ ಇವ್ರಿಗೆ ಹಿಂದಿ ಕಲಿಸಿ ಅಂತ ನಾನು ಹೇಳೋಕ್ಕಲ್ಲ, ಅದು ಕಲಿಸಲ್ಲ ನೀವು, ಅವ್ರು ಕಲಿಯೋದು ಇಲ್ಲ, ಬಿಟ್ಬಿಡಿ. ಆದರೆ ಆ IPL ಟಿಕೆಟ್ ಹೋರಾಟಗಾರ ವಿಜಯಾನಂದ ಕಾಶಪ್ಪ ಅವರು, ಆನಂತರ ನಿಮ್ಮ ಈ ಕಾರ್ಮಿಕರಿಗೆ ಕಿಟ್ ಕೊಡ್ತೀನಿ ಅಂತೇಳಿ ಹೇಳ್ಬಿಟ್ಟು ಪ್ರತಿನಿತ್ಯನೂ ಕೂಡ ಅಮೆರಿಕದ ಟ್ರಂಪಿಗೆ, ಮೋದಿಯವರಿಗೆ ಬುದ್ಧಿ ಹೇಳುವಂಥ ಸಂತೋಷ್ ಲಾಡು, ಏನು ಸರ್ ಅದು ಆ ಕನ್ನಡ? ಆಹಾ, ಹಿಂದಿ ಇಂಪೋಸಿಷನ್ ಅಂತೀರಿ. ಮೊದಲು ಆ ವಯಸ್ಕರ ಶಿಕ್ಷಣ ಇಲಾಖೆ ಇತ್ತಲ್ಲ, ಆ ವಯಸ್ಕರ ಶಿಕ್ಷಣ ಇಲಾಖೆಯನ್ನು ವಾಪಸ್ ಇನ್ನೊಂದು ಸರಿ ತೆರೆದುಬಿಟ್ಟು ನಿಮ್ಮ ಸಂಪುಟದಲ್ಲಿರೋರಿಗೆ ಕನ್ನಡ ಉಚ್ಚಾರಣೆ ಬಗ್ಗೆ, ಆ ಪದ ಬಳಕೆಯನ್ನು ತಿಳ್ಕೊಳ್ಳೋದ್ರ ಬಗ್ಗೆ ಒಂದು ಸ್ವಲ್ಪ ಅವ್ರಿಗೆ ಅರಿವು ಮೂಡಿಸಿ ಸರ್. ಹಿಂದಿ ಇಂಪೋಸಿಷನ್ ಅಂತೇಳಿ ಹೇಳಿ ಇಷ್ಟೆಲ್ಲ ನೀವು ಹಿಂದಿ ಏರಿಕೆ ಅಂತ ತಮಟೆ ಹೊಡೆದು ನಿಮ್ಮ ಸಂಪುಟದಲ್ಲಿ ಪ್ರಮಾಣ ವಚನ ಸ್ವೀಕರಿಸೋರಿಗೆ ಕನ್ನಡ ಉಚ್ಚಾರಣೆ ಬರಲ್ವಲ್ಲ ಸರ್. ಬರೀ ಆ ಮಗ, ಈ ಮಗ, ಸೂಮಗ, ಬೋಮಗ ಅಂದರೆ ಚೆನ್ನಾಗಿ ಮಾತಾಡ್ತಾರೆ ಆ ವಿಜಯಾನಂದ ಕಾಶಪ್ಪ ಅವರು. ಅದು ಇಲ್ಲಿ ಮಾತ್ರ ಮಾತಾಡೋಕ್ಕಾಗಲ್ಲ. ಎಕನಾಮಿ ಬಗ್ಗೆ ಎಲ್ಲ ಇದು ಬೋಧನೆ ಕೊಡ್ತಾ ಇರ್ತಾರೆ ಸಂತೋಷ್ ಲಾಡು, ಉಚ್ಚಾರಣೆ ಬರಲ್ವಲ್ಲ ಸರ್. ಕನ್ನಡ ಇಂಪೋಸಿಷನ್ ಮಾಡಿ ಸರ್, ನಾನು ನಿಮ್ಮನ್ನು ಕೇಳ್ಕೊಳ್ತೀನಿ. ಹಿಂದಿ ಇಂಪೋಸಿಷನ್ ಬಿಟ್ಬಿಡಿ, ಮೋದಿಯವರಂತೂ ಮಾಡ್ತಾ ಇಲ್ಲ. ಆದರೆ ಕನ್ನಡ ಇಂಪೋಸಿಷನನ್ನು, ಕನ್ನಡ ಹೇರಿಕೆಯನ್ನು ಮೊದಲು ನಿಮ್ಮ ಸಂಪುಟದ ಸಹೋದ್ಯೋಗಿಗಳ ಮೇಲೆ ಮಾಡ್ಕೊಳ್ಳಿ ಅಂತ ನಾನು ಡಿ ಕೆ ಶಿವಕುಮಾರ್ ಅವ್ರನ್ನ ಕೇಳ್ಕೊಳ್ತೀನಿ. ಆಮೇಲೆ ಮೂರನೇ ವಿಚಾರ, ಶಾಬಾನು ಕೇಸಲ್ಲಿ ಜೀವನಾಂಶ ಕೊಡಬೇಕು ಅಂತ 80ರ ದಶಕದಲ್ಲಿ ಸುಪ್ರೀಂ ಕೋರ್ಟ್ ಹೇಳಿದಾಗ ಆ ಜೀವನಾಂಶನ ಕೊಡೋದಕ್ಕೆ ಮುಸಲ್ಮಾನ ಕಮ್ಯುನಿಟಿ ವಿರುದ್ಧವಾಗಿದೆ ಅಂತೇಳಿ ಕಾನ್ಸ್ಟಿಟ್ಯೂಷನ್ಗೆ ಅಮೆಂಡ್ಮೆಂಟ್ ತಂದಂತಹ ಹಿನ್ನೆಲೆ ಹೊಂದಿರುವ ಪಕ್ಷ ಕಾಂಗ್ರೆಸ್. ಅವತ್ತೇ ಮಹಿಳಾ ವಿರೋಧಿ ಅನ್ನೋದು ನಮಗೆ ಗೊತ್ತಾಗಿದೆ. ಅದಾದ ನಂತರ ಮೋದಿಯವರು 33% ರಿಸರ್ವೇಷನ್ನು ಮಹಿಳಾ ವಿಧೇಯಕನ ತರಬೇಕಾದ್ರೆ ಅದನ್ನೂ ಅಪೋಸ್ ಮಾಡಿರಿ. ಅದಾದ ನಂತರ ಈಗ ಡಿಲಿಮಿಟೇಷನ್ನು ತಗೊಂಬಂದ್ರೆ ಕಳೆದ ಏಪ್ರಿಲ್ ಮೇನಲ್ಲಿ ಮತ್ತೊಂದು ಸರಿ ಅಟೆಂಪ್ಟ್ ಮಾಡಿರೋ, ಅದನ್ನು ತರಬೇಕು ಅಂತೇಳಿ ಹೇಳಿಬಿಟ್ಟು ಆಗಲೂ ಕೂಡ ವಿರೋಧಿಸಿದ್ರಿ ನೀವು. ಇನ್ನೊಂದು ವಿಚಾರ, ಈ ಕಾಂಗ್ರೆಸ್ನವರು 2023 ಚುನಾವಣೆಗಿಂತ ಮೊದಲು ಊರೂರಲ್ಲಿ ತಮಟೆ ಹೊಡೆಯೋದು. ಬೆಂಗಳೂರಲ್ಲಂತೂ ಡಿ ಕೆ ಶಿವಕುಮಾರ್ ಅವರು ಒಂದು ಡೋಲು, ಇನ್ನು ಸಿದ್ದರಾಮಯ್ಯನವರು ಒಂದು ಡೋಲ್ ಇಟ್ಕೊಂಬಿಟ್ಟು ಏನು ತಮಟೆ ಹೊಡೆದ್ರು, ಹಿಂದಿ ಇಂಪೋಸಿಷನ್ನು, ಹಿಂದಿ ಏರಿಕೆ ಅಂದರು. ಸಿದ್ದರಾಮಯ್ಯನವರೇ, ನಾನೇನು ನಿಮಗೆ ಉದಯಗಿರಿನಲ್ಲಿರೋರಿಗೆ, ಶಿವಾಜಿನಗರದಲ್ಲಿರೋರಿಗೆ, ಗುರಪ್ಪನ ಪಾಳ್ಯದಲ್ಲಿರೋರಿಗೆ ಇವ್ರಿಗೆ ಹಿಂದಿ ಕಲಿಸಿ ಅಂತ ನಾನು ಹೇಳೋಕ್ಕಲ್ಲ, ಅದು ಕಲಿಸಲ್ಲ ನೀವು, ಅವ್ರು ಕಲಿಯೋದು ಇಲ್ಲ, ಬಿಟ್ಬಿಡಿ. ಆದರೆ ಆ IPL ಟಿಕೆಟ್ ಹೋರಾಟಗಾರ ವಿಜಯಾನಂದ ಕಾಶಪ್ಪ ಅವರು, ಆನಂತರ ನಿಮ್ಮ ಈ ಕಾರ್ಮಿಕರಿಗೆ ಕಿಟ್ ಕೊಡ್ತೀನಿ ಅಂತೇಳಿ ಹೇಳ್ಬಿಟ್ಟು ಪ್ರತಿನಿತ್ಯನೂ ಕೂಡ ಅಮೆರಿಕದ ಟ್ರಂಪಿಗೆ, ಮೋದಿಯವರಿಗೆ ಬುದ್ಧಿ ಹೇಳುವಂಥ ಸಂತೋಷ್ ಲಾಡು, ಏನು ಸರ್ ಅದು ಆ ಕನ್ನಡ? ಆಹಾ, ಹಿಂದಿ ಇಂಪೋಸಿಷನ್ ಅಂತೀರಿ. ಮೊದಲು ಆ ವಯಸ್ಕರ ಶಿಕ್ಷಣ ಇಲಾಖೆ ಇತ್ತಲ್ಲ, ಆ ವಯಸ್ಕರ ಶಿಕ್ಷಣ ಇಲಾಖೆಯನ್ನು ವಾಪಸ್ ಇನ್ನೊಂದು ಸರಿ ತೆರೆದುಬಿಟ್ಟು ನಿಮ್ಮ ಸಂಪುಟದಲ್ಲಿರೋರಿಗೆ ಕನ್ನಡ ಉಚ್ಚಾರಣೆ ಬಗ್ಗೆ, ಆ ಪದ ಬಳಕೆಯನ್ನು ತಿಳ್ಕೊಳ್ಳೋದ್ರ ಬಗ್ಗೆ ಒಂದು ಸ್ವಲ್ಪ ಅವ್ರಿಗೆ ಅರಿವು ಮೂಡಿಸಿ ಸರ್. ಹಿಂದಿ ಇಂಪೋಸಿಷನ್ ಅಂತೇಳಿ ಹೇಳಿ ಇಷ್ಟೆಲ್ಲ ನೀವು ಹಿಂದಿ ಏರಿಕೆ ಅಂತ ತಮಟೆ ಹೊಡೆದು ನಿಮ್ಮ ಸಂಪುಟದಲ್ಲಿ ಪ್ರಮಾಣ ವಚನ ಸ್ವೀಕರಿಸೋರಿಗೆ ಕನ್ನಡ ಉಚ್ಚಾರಣೆ ಬರಲ್ವಲ್ಲ ಸರ್. ಬರೀ ಆ ಮಗ, ಈ ಮಗ, ಸೂಮಗ, ಬೋಮಗ ಅಂದರೆ ಚೆನ್ನಾಗಿ ಮಾತಾಡ್ತಾರೆ ಆ ವಿಜಯಾನಂದ ಕಾಶಪ್ಪ ಅವರು. ಅದು ಇಲ್ಲಿ ಮಾತ್ರ ಮಾತಾಡೋಕ್ಕಾಗಲ್ಲ. ಎಕನಾಮಿ ಬಗ್ಗೆ ಎಲ್ಲ ಇದು ಬೋಧನೆ ಕೊಡ್ತಾ ಇರ್ತಾರೆ ಸಂತೋಷ್ ಲಾಡು, ಉಚ್ಚಾರಣೆ ಬರಲ್ವಲ್ಲ ಸರ್. ಕನ್ನಡ ಇಂಪೋಸಿಷನ್ ಮಾಡಿ ಸರ್, ನಾನು ನಿಮ್ಮನ್ನು ಕೇಳ್ಕೊಳ್ತೀನಿ. ಹಿಂದಿ ಇಂಪೋಸಿಷನ್ ಬಿಟ್ಬಿಡಿ, ಮೋದಿಯವರಂತೂ ಮಾಡ್ತಾ ಇಲ್ಲ. ಆದರೆ ಕನ್ನಡ ಇಂಪೋಸಿಷನನ್ನು, ಕನ್ನಡ ಹೇರಿಕೆಯನ್ನು ಮೊದಲು ನಿಮ್ಮ ಸಂಪುಟದ ಸಹೋದ್ಯೋಗಿಗಳ ಮೇಲೆ ಮಾಡ್ಕೊಳ್ಳಿ ಅಂತ ನಾನು ಡಿ ಕೆ ಶಿವಕುಮಾರ್ ಅವ್ರನ್ನ ಕೇಳ್ಕೊಳ್ತೀನಿ. ಆಮೇಲೆ ಮೂರನೇ ವಿಚಾರ, ಶಾಬಾನು ಕೇಸಲ್ಲಿ ಜೀವನಾಂಶ ಕೊಡಬೇಕು ಅಂತ 80ರ ದಶಕದಲ್ಲಿ ಸುಪ್ರೀಂ ಕೋರ್ಟ್ ಹೇಳಿದಾಗ ಆ ಜೀವನಾಂಶನ ಕೊಡೋದಕ್ಕೆ ಮುಸಲ್ಮಾನ ಕಮ್ಯುನಿಟಿ ವಿರುದ್ಧವಾಗಿದೆ ಅಂತೇಳಿ ಕಾನ್ಸ್ಟಿಟ್ಯೂಷನ್ಗೆ ಅಮೆಂಡ್ಮೆಂಟ್ ತಂದಂತಹ ಹಿನ್ನೆಲೆ ಹೊಂದಿರುವ ಪಕ್ಷ ಕಾಂಗ್ರೆಸ್. ಅವತ್ತೇ ಮಹಿಳಾ ವಿರೋಧಿ ಅನ್ನೋದು ನಮಗೆ ಗೊತ್ತಾಗಿದೆ. ಅದಾದ ನಂತರ ಮೋದಿಯವರು 33% ರಿಸರ್ವೇಷನ್ನು ಮಹಿಳಾ ವಿಧೇಯಕನ ತರಬೇಕಾದ್ರೆ ಅದನ್ನೂ ಅಪೋಸ್ ಮಾಡಿರಿ. ಅದಾದ ನಂತರ ಈಗ ಡಿಲಿಮಿಟೇಷನ್ನು ತಗೊಂಬಂದ್ರೆ ಕಳೆದ ಏಪ್ರಿಲ್ ಮೇನಲ್ಲಿ ಮತ್ತೊಂದು ಸರಿ ಅಟೆಂಪ್ಟ್ ಮಾಡಿರೋ, ಅದನ್ನು ತರಬೇಕು ಅಂತೇಳಿ ಹೇಳಿಬಿಟ್ಟು ಆಗಲೂ ಕೂಡ ವಿರೋಧಿಸಿದ್ರಿ ನೀವು.